ಮಾಡ್ಬಿಟ್ಟು ಆ ಆ ಒಂದು ಗುಂಡಿನಲ್ಲಿ ನಾವು ಒಣಗಿದ ಎಲೆ ಅಥವಾ ಸೆಗಣಿ ಅವೆಲ್ಲ ಹಾಕ್ಬಿಟ್ಟು ಮೇಲೆ ಗಿಡ ನಾಟಿದಾಗ ಅದು ನಿಮ್ಗೆ ಮೂವ್ಮೆಂಟ್ ಆಫ್ ದ ರೂಟ್ ಟುವರ್ಡ್ಸ್ ದ ಗ್ರೌಂಡ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಜಾಸ್ತಿ ತೆಗಿಬೇಕು. ಒಂದು. ಎರಡನೇದು ಮುಖ್ಯವಾಗಿ ಗಾಳಿಗೆ ವಿಂಡ್ ಅರೆಸ್ಟರ್ ತರ ನೀವ್ ಏನು ಸುತ್ತ ಗಿಡದ ಲ್ಯಾಂಡ್ ಸುತ್ತ ವಿಂಡ್ ಅರೆಸ್ಟರ್ ಏನು ಇಟ್ಟಿಲ್ಲ ಅಂದ್ರೆ ಬಾಳೆ ಗಿಡ ಖಚಿತವಾಗಿ ಬಿದ್ದು ಬಿಡುತ್ತೆ ಗಾಳಿ ಬಂದಾಗ, ಗಾಳಿ ಕಾಲದಾಗೆ. ಅದಾಗ್ದಂಗೆ ನೋಡ್ಕೋಬೇಕಂದ್ರೆ ನಿಮಗೆ ಸ್ವಲ್ಪ ಕೆಳಗೆ ಬೀಳ್ಲೇಬೇಕು, ಬುಡ ಕೆಳಗೆ ಹೋಗ್ಲೇಬೇಕು ಸರ್. ಇದು ನನ್ನ ಅನುಭವ ಅಷ್ಟೇ. ಖಂಡಿತ ಖಂಡಿತ. ಆದ್ರೆ ಬಾಳೆಯಲ್ಲಿ ತಾಯಿ ಬೇರು ಅಂತಕ್ಕಂಥ ಒಳಗಡೆ ಹೋಗೋದು ಇಲ್ಲ ಅಂತ ಅನ್ಸುತ್ತೆ ಸರ್. ಆದ್ರೆ ಅದು ಪಕ್ಕದಲ್ಲೇ ಹೋಗ್ತಾ ಇರುತ್ತೆ. ಸ್ವಲ್ಪ ಮಾಡಿದ್ರು ಸಾಕಾಗುತ್ತೆ, ಜಾಸ್ತಿ ಭೂಮಿನ ಹಾಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸರ್. ಮಂಜುನಾಥ್ ಸರ್ ಕ್ಲಾರಿಫೈ ಮಾಡಿ. ಇಲ್ಲ, ಅದನ್ನೇ ಹೇಳ್ತಿದ್ದೆ ಗೋಪಾಲಕೃಷ್ಣ ಸರ್. ಇದು ಆಲ್ ಸಬ್ಜೆಕ್ಟಿವ್. ನಮ್ಮ ಮಣ್ಣು ಈಗ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕಲ್ಲು ನೆಲಗಳು, ಕೆಲವು ಕಡೆ ಇದು, ಆದರೆ ಈ ಸಬ್ಜೆಕ್ಟಿವ್ ಸರ್. ನಿಮ್ಮ ಮಣ್ಣು ಹೇಗಿದೆ ಅದರ ಮೇಲೆ ನೋಡ್ಕೊಳ್ಳಿ. ಯಾವುದೇ ಗಿಡವನ್ನು ನಾವು ನಾಟಿ ಮಾಡುವಾಗ ಎರಡು ವಿಷಯಗಳನ್ನು ಗಮನಿಸಬೇಕು. ಒಂದು, ಪೊರಾಸಿಟಿ, ಸರಂಧ್ರತೆ. ಪೊರಾಸಿಟಿನ ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ. ಎಲ್ಲಿ ಕ್ಲೇ ಸಾಯಿಲ್ ಇರುತ್ತೆ, ಹಾರ್ಡ್ ಸಾಯಿಲ್, ಹಾರ್ಡ್ ಸರ್ಫೇಸ್ ಇರುತ್ತೆ, ಅಲ್ಲಿ ನ್ಯಾಚುರಲ್ ಪೊರಾಸಿಟಿ ಕ್ರಿಯೇಟ್ ಆಗಲಿಕ್ಕೆ, ಸ್ವಾಭಾವಿಕ ಸರಂಧ್ರತೆ ಸೃಷ್ಟಿಯಾಗಲಿಕ್ಕೆ ಸಮಯ ತಗೊಳ್ಳುತ್ತೆ. ಆದರೆ ಈ ಅಲ್ಪಾವಧಿ ಬೆಳೆಗಳು, ಈ ಬಾಳೆ ಭಾಳ ಒಂದು ಈ ನಮ್ಮ ತೋಟಗಾರಿಕಾ ಬೆಳೆಯಲ್ಲಿ ಬಾಳೆ ಒಂದು ಅಲ್ಪಾವಧಿ ಬೆಳೆ ಅಂತಲೇ ನಾವು ಗುರುತಿಸ್ಬೋದು. ಅದು ಕಡಿಮೆ ತಿಂಗಳುಗಳಲ್ಲಿ ಅದು ಎಸ್ಟಾಬ್ಲಿಷ್ ಆಗಬೇಕು, ತನ್ನ ಸಸ್ಯಾಭಿವೃದ್ಧಿ ಹಂತವನ್ನು ಮುಗಿಸ್ಕೋಬೇಕು. ಹಾಗಾಗಿ ಯಾವ ಮಣ್ಣಿನಲ್ಲಿ ಈ ಸರಂಧ್ರತೆ, ಪೊರಾಸಿಟಿ ನ್ಯಾಚುರಲ್ ಆಗಿ ಇರಲ್ವೋ ಅಲ್ಲಿ ನಾವು ಸ್ವಲ್ಪ ಸಾಯಿಲ್ನ ಲೂಸನ್ ಮಾಡಿಕೊಟ್ಟು ನಾಟಿ ಮಾಡೋದ್ರಿಂದ ಸರಂಧ್ರತೆ ಇರುತ್ತೆ, ಗಿಡ ವೆಜಿಟೇಟಿವ್ ಗ್ರೋತು ಚೆನ್ನಾಗಾಗತ್ತೆ ಅನ್ನೋದು ಒಂದು ವೈಜ್ಞಾನಿಕ ಹಿನ್ನೆಲೆ. ಆಮೇಲೆ ನಾವು ಏನು ಗಿಡ ತರ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಆದರೆ ಹಾರ್ಡ್ಲಿ ಕಪಲ್ ಆಫ್ ಇಂಚಸ್ ಇರುತ್ತೆ, ಸಣ್ಣ ಕವರಲ್ಲಿ ಇರುತ್ತೆ. ನಾವು ಆರೋಗ್ಯವಂತ ಗೆಡ್ಡೆಗಳನ್ನು ಬೇರೆ ತೋಟದಿಂದ ತಂದರೆ ಅದಕ್ಕೆ ತಕ್ಕಷ್ಟು ಆ ಗೆಡ್ಡೆ ಕೂರುವಷ್ಟು ಸಾಕಷ್ಟು ಆಳ ಅಗಲ ಬೇಕಾಗುತ್ತೆ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ನಮ್ಮ ಮಣ್ಣಿನ ಗುಣಧರ್ಮ ಮತ್ತು ಪ್ರಾರಂಭಿಕ 3-4 ತಿಂಗಳಲ್ಲಿ ಅದು ಆಗತಕ್ಕಂಥ ಗಾಳಿ ಆಡುವಿಕೆ, ಬೇರಿನಲ್ಲಿ ಸರಂಧ್ರತೆ, ಪೊರಾಸಿಟಿ, ಇದ್ರ ಕಡೆ ಗಮನ ಕೊಟ್ಟರೆ ಸಾಕು ಅಂತ ಅನಿಸುತ್ತೆ. ಶೂರ್ ಸರ್, ಥ್ಯಾಂಕ್ ಯು. ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ ಗೋಪಾಲಕೃಷ್ಣ ಅವರಿಗೆ. ಥ್ಯಾಂಕ್ ಯು ಸರ್. ಸರ್, ಗಾಳಿ ಕಾಲದಾಗೆ ಗಿಡಗಳು ಕೂಡ ಅಪ್ರೂಟ್ ಆಗ್ತಾವ ಸರ್. ಅದಕ್ಕೆ ಸುತ್ತ ಫಿಟ್ಟಿಂಗ್ ಇಲ್ಲ ಅಂತಂದ್ರೆ ಅದು ಒಂದು ಕೂಡ ಗಮನದಲ್ಲಿ ಇಟ್ಕೋಬೇಕು. ಇರ್ಬೋದು. ತುಂಬ ಲೂಸ್ ಸಾಯಿಲ್ ಇದ್ದರೆ, ನಿರ್ಮಲಾ ಪ್ರಸಾದ್ ಅವರು ಹೇಳ್ದಂಗೆ ತುಂಬ ಲೂಸ್ ಸಾಯಿಲ್ ಇದ್ದರೂ ಆ ಥರ ಗಾಳಿ ಆಡಿದಾಗ ಹಂಗಾಗುತ್ತೆ. ಅದು ಸಮಸ್ಯೆನೂ ಇರ್ಬೋದು. ನೋಡೋಣ, ಪ್ರಾರಂಭದಲ್ಲಿ ಬೇಕಾದ್ರೆ ನೀವು ಅದೇ ಗೆಡ್ಡೆಗಳನ್ನು ತಂದು ಹಾಕಿದಾಗ ಈ ಸಮಸ್ಯೆ ಇರುತ್ತೆ. ಟಿಶ್ಯೂ ಕಲ್ಚರ್ಲಿ ಹಂಗೆ ಆಗಲ್ಲ ಸರ್. ಸಣ್ಣ ಗಿಡಗಳು ಅವು ಎಸ್ಟಾಬ್ಲಿಷ್ ಆಗೋಕ್ಕೆ 2-3 ತಿಂಗಳು ತಗೊಳ್ತವೆ. ಸೊ ಗೆಡ್ಡೆಗಳನ್ನು ತಂದು ನೆಟ್ಟಾಗ ಬೇಕಾಗ್ಬೋದು.